ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಯೂಟ್ಯೂಬ್ ಚಾನಲ್. ಇವತ್ತು ಟೊಮೆಟೊ ರೈಸ್ ಮಾಡೋಣ ಅಂದ್ಕೊಂಡಿದ್ದೀವಿ. ಟೊಮೆಟೊ ಬಾತೇ ಬೇರೆ, ಟೊಮೆಟೊ ರೈಸೇ ಬೇರೆ. ಟೊಮೆಟೊ ಬಾತ್ಗೆಲ್ಲ ಮಸಾಲೆ ಹಾಕ್ತೀವಿ, ಇದಕ್ಕೆಲ್ಲ ಜಾಸ್ತಿ ಮಸಾಲೆ ಹಾಕಲ್ಲ. ಇವಾಗ ನಾವು ಪ್ಲೇಟಲ್ಲಿ ತೋರಿಸಿರೋ ಥರ ಎಲ್ಲ ಏನೇನು ತೊಗೋಬೇಕು ಅಂದರೆ ಟೊಮೆಟೊ ತೊಗೋಬೇಕು, ಆಮೇಲೆ ಒಂದು 4 ಹಸಿಮೆಣ್ಸಿಕಾಯಿ, ಆಮೇಲೆ ಒಂದು ಬೌಲಷ್ಟು ಕಾಯಿ ತುರಿ, 1 ಇಂಚು ಶುಂಠಿ, ಆಮೇಲೆ ಒಂದಿಷ್ಟು ಬೆಳ್ಳುಳ್ಳಿ, ಕರಿಬೇವು ಮತ್ತು 2 ಈರುಳ್ಳಿ ತೊಗೊಳ್ಳೋಣ. 2 ಈರುಳ್ಳಿ ಅದನ್ನೆಲ್ಲ ಇವಾಗ ನೆಕ್ಸ್ಟ್ ಚಿಕ್ಕದಾಗೆ ಕಟ್ ಮಾಡಿಕೊಂಡು ಬೆಳ್ಳುಳ್ಳಿ ಶುಂಠಿ ಎಲ್ಲ ಜಜ್ಜಿ ಇಟ್ಕೊಳ್ಳೋಣ. ನೆಕ್ಸ್ಟ್ 1-2 ಸ್ಪೂನ್ ಖಾರದ ಪುಡಿ, 3 ಸ್ಪೂನ್ ಧನಿಯಾ ತೊಗೊಳ್ಳೋಣ. ಆಮೇಲೆ ಒಂದು ಕುಕ್ಕರ್ಗೆ ಸ್ವಲ್ಪ ಎಣ್ಣೆ ಹಾಕೋಣ, 4 ಸ್ಪೂನ್ ಎಣ್ಣೆ ಹಾಕ್ಕೊಳ್ಳೋಣ. ಎಣ್ಣೆ ಕಾದ್ಮೇಲೆ ಅದಕ್ಕೆ ನಾವು ಒಂದು ಅರ್ಧ ಸ್ಪೂನ್ ಸಾಸಿವೆನ ಆ್ಯಡ್ ಮಾಡ್ಕೊಳ್ಳೋಣ. ಆಮೇಲೆ ಇನ್ನು ಸಾಸಿವೆ ಸಿಡಿಯೋಕ್ಕೆ ಸ್ಟಾರ್ಟ್ ಆಗುತ್ತೆ, ಆವಾಗ ನಾವು ಅದಕ್ಕೆ ಸ್ವಲ್ಪ ಜೀರಿಗೆನ ಆ್ಯಡ್ ಮಾಡ್ಕೊಳ್ಳೋಣ. ಸಾಸಿವೆ ಮತ್ತು ಜೀರಿಗೆ ಚೆನ್ನಾಗಿ ಸಿಡಿಯೋಕ್ಕೆ ಸ್ಟಾರ್ಟ್ ಆದಮೇಲೆ ನಾವು ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪನ್ನ ಆ್ಯಡ್ ಮಾಡಬೇಕು. ಈಗ ಒಗ್ಗರಣೆ ಚೆನ್ನಾಗಿ ಸಿಡಿತಾ ಇದೆ ನೋಡಿ, ಕರೆಕ್ಟಾಗಿ ವಿಡಿಯೋದಲ್ಲಿ ಹೇಗಿದೆ. ಆವಾಗಲೇ ನಾನು ತೋರಿಸ್ದಂಗೆ ಹಸಿಮೆಣ್ಸಿಕಾಯಿನ ಹೆಚ್ಚು ಹಾಕ್ಕೊಳ್ಳೋಣ ನೋಡಿ. ಇವಾಗ ಮತ್ತು ಈರುಳ್ಳಿನ ಆ್ಯಡ್ ಮಾಡ್ಕೊಳ್ಳೋಣ. ಈರುಳ್ಳಿ ಆ್ಯಡ್ ಮಾಡ್ಕೊಂಡ್ಮೇಲೆ ಈರುಳ್ಳಿಗೆ ಸ್ವಲ್ಪ ಉಪ್ಪು ಹಾಕಬೇಕು. ಉಪ್ಪು ಯಾಕೆ ಹಾಕಬೇಕು ಅಂದರೆ ಬೇಗ ಕಲರ್ ಬರುತ್ತೆ ಮತ್ತು ಬೇಗ ಬೇಯಲಿ ಅಂತ ಉಪ್ಪನ್ನ ಆ್ಯಡ್ ಮಾಡ್ಕೊತೀನಿ ನೋಡಿ. ಉಪ್ಪನ್ನ ಆ್ಯಡ್ ಮಾಡ್ಕೊಂಡೆ ವೀಡಿಯೋದಲ್ಲಿ ತೋರಿಸ್ತಾ ಇರೋ ಥರ. ಆಮೇಲೆ ಚೆನ್ನಾಗಿ ತಿರುಗಿಸ್ಬೇಕು, ತಳ ಹಿಡಿಬಾರ್ದು, ಆ ಥರ ಎಣ್ಣೆಲಿ ಚೆನ್ನಾಗೇ ತಿರುಗಿಸ್ಬೇಕು ಈರುಳ್ಳಿನ. ನಾವು ಎಷ್ಟು ಸಿಂಪಲ್ ಮತ್ತು ಟೇಸ್ಟಿಯಾಗಿ ಇದನ್ನು ನಾವು ಬ್ಯಾಚುಲರ್ ಆಗಿದ್ರೂ ಮಾಡ್ಕೊಬೋದು. ಆಮೇಲೆ ತುಂಬ ಇಷ್ಟ ಆಗುತ್ತೆ, ಮಕ್ಳಿಗೂ ಇಷ್ಟ ಆಗುತ್ತೆ, ದೊಡ್ಡವ್ರಿಗೂ ಇಷ್ಟ ಆಗುತ್ತೆ. ಎಲ್ಲರೂ ತುಂಬ ಟೇಸ್ಟಿಯಾಗಿದೆ ಅಂತ ಆರಾಮಾಗಿ ತಿಂತಾರೆ, ತುಂಬ ಚೆನ್ನಾಗಿರುತ್ತದು. ನೆಕ್ಸ್ಟ್ ಇವಾಗ ನಾವೇನು ಮಾಡಬೇಕು ಅಂದರೆ ಆವಾಗಲೇ ಜಜ್ಜಿಟ್ಕೊಂಡಿರೋ ಶುಂಠಿ ಬೆಳ್ಳುಳ್ಳಿನ ಆ್ಯಡ್ ಮಾಡ್ಕೋಬೇಕು. ಶುಂಠಿ ಬೆಳ್ಳುಳ್ಳಿ ಬೇಗ ತಳ ಹಿಡಿದ್ಬಿಡುತ್ತೆ, ಅದಕ್ಕೆ ಅದನ್ನು ಚೆನ್ನಾಗಿ ತಿರುಗಿಸ್ಕೋಬೇಕು. ಸ್ವಲ್ಪನೂ ತಳ ಹಿಡಿದೇ ಇರೋ ಥರ ಚೆನ್ನಾಗಿ ತಿರುಗಿಸ್ಕೋಬೇಕು ನೋಡಿ. ಯಾವ ಥರ ಚೆನ್ನಾಗಿ ಕಾಣಿಸ್ತಾ ಇದೆ ನೋಡೋಕ್ಕೆ, ತಿನ್ನೋಕ್ಕೂ ಅಷ್ಟು ಟೇಸ್ಟಿಯಾಗಿರುತ್ತೆ. ಚೆನ್ನಾಗಿ ತಿರುಗಿಸ್ಕೋಬೇಕು. ಆಮೇಲೆ ಟೊಮ್ಯಾಟೊ, ಆಗಲೇ ಕಟ್ ಮಾಡಿ ಇಟ್ಕೊಂಡಿರೋ ಟೊಮ್ಯಾಟೊ ಮೇನ್ ಇಂಗ್ರೀಡಿಯೆಂಟು, ಅದನ್ನು ಹಾಕ್ಬೇಕು. ಇವಾಗ ಟೊಮ್ಯಾಟೊ ಹಾಕಿದ ತಕ್ಷಣ ಚೆನ್ನಾಗಿ ತಿರುಗಿಸ್ಕೋಬೇಕು. ಟೊಮೆಟೊ ಎಲ್ಲ ಬೇಯಬೇಕು ಮತ್ತು ಮೆತ್ತಗಾಗಬೇಕು ಟೊಮೆಟೊ, ಆ ಥರ ಚೆನ್ನಾಗೇ ತಿರುಗಿಸ್ಕೋಬೇಕು. ನಾವು ಇಲ್ಲೆಲ್ಲೂ ಒಂದು ಚಕ್ಕೆ ಆಗಲಿ ಏಲಕ್ಕಿ ಆಗಲಿ ಯಾವುದೇ ಮಸಾಲೆ ಐಟಮ್ಸ್ನ ಯೂಸ್ ಮಾಡೇ ಇಲ್ಲ. ಎಷ್ಟು ಚೆನ್ನಾಗಿ ತಿರುಗಿಸ್ಕೋತೀವೋ ಅಷ್ಟು ಚೆನ್ನಾಗಿ ಬರುತ್ತೆ ನಮ್ಮದು ಟೊಮೆಟೊ ರೈಸ್. ಟೊಮೆಟೊ ಬಾತ್ ಅಲ್ಲ, ಟೊಮೆಟೊ ರೈಸ್ ನೋಡಿ ಯಾವ ಥರ ಕಾಣಿಸ್ತಾ ಇದೆ. ಚೆನ್ನಾಗಿ ತಿರುಗಿಸ್ಕೊಂಡಿದ್ದೀನಿ ಎಲ್ಲ ನೋಡಿ. ಎಲ್ಲ ಟೊಮೆಟೊ ಎಲ್ಲ ಬೆಂದಿದೆ, ಮೆತ್ತಗಾಗಿದೆ ನೋಡಿ ಯಾವ ಥರ ಕಾಣಿಸ್ತಾ ಇದೆ ವಿಡಿಯೋದಲ್ಲಿ. ಇವಾಗ ಸ್ವಲ್ಪ 1.5 ಸ್ಪೂನಷ್ಟು ಖಾರದ ಪುಡಿ ಹಾಕ್ಕೊಳ್ಳಿ. 1.5 ಸ್ಪೂನ್ ಹಾಕ್ಕೊಳ್ಳಿ ಸಾಕು, ನಿಮಗೆ ಎಷ್ಟು ಖಾರ ಬೇಕೋ ಅಷ್ಟು ನೋಡಿ ಹಾಕ್ಕೊಳ್ಳಿ. ಆಮೇಲೆ 3 ಸ್ಪೂನ್ ಧನಿಯಾ ಪುಡಿ ಹಾಕಿ, 3 ಸ್ಪೂನ್ ಧನಿಯಾ ಪುಡಿ. ಇದನ್ನು ಮತ್ತೆ ಚೆನ್ನಾಗಿ ತಿರುಗಿಸ್ಕೋಬೇಕು, ಎಲ್ಲ ಹೊಂದ್ಕೊಳ್ಳೋ ಥರ ಚೆನ್ನಾಗಿ ತಿರುಗಿಸ್ಕೋಬೇಕು ನೋಡಿ. ಹೆಂಗೆ ಕಾಣಿಸ್ತಾ ಇದೆ, ಎಷ್ಟು ಚೆನ್ನಾಗಿ ಹೊಂದ್ಕೊಂಡಿದೆ, ಯಾವ ಥರ ಬೆಂದಿದೆ. ತೊಳೆದಿಟ್ಟಿರೋ ಅಕ್ಕಿನ ಇವಾಗ ಅದಕ್ಕೆ ಹಾಕಬೇಕು. ನೀಟಾಗಿ ಹಾಕಿ ತಿರುಗಿಸ್ಕೋಬೇಕು. ಮತ್ತು ಇವಾಗ ತಿರುಗಿಸ್ಕೊಂಡು ಸ್ವಲ್ಪ ವಾಟರ್, ನಮಗೆ ಎಷ್ಟು ಬೇಕೋ ನೀರು, ಒಂದು ಲೋಟ ಅಕ್ಕಿಗೆ 2 ಲೋಟ ಇಲ್ಲ 1 ಮುಕ್ಕಾಲು ಲೋಟ ನೀರು ಹಾಕ್ಕೋಬೇಕು. ಈಗ ಎಷ್ಟು ನಮ್ಗೆ ರುಚಿ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ಆವಾಗಲೇ ತುರಿದಿಟ್ಕೊಂಡಿರೋ ಅಂತಹ ಕಾಯಿ ತುರಿನ ಇವಾಗ ಹಾಕ್ಕೊಳ್ಳಿ. 1 ಬೌಲಷ್ಟು ಹಾಕ್ಕೊಳ್ಳಿ. ನೆಕ್ಸ್ಟು ಹೆಚ್ಚಿಟ್ಕೊಂಡಿರೋ ಅಂಥ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಒಂದು ಕುದಿ ಬರೋವರೆಗೂ ಬಿಟ್ಟು ನೆಕ್ಸ್ಟ್ ಲಿಡ್ನ ಕ್ಲೋಸ್ ಮಾಡಿ 2 ವಿಷಲ್ಲು ಕೂಗಿ. ನೆಕ್ಸ್ಟ್ ನೋಡಿ ಯಾವ ಥರ ಬಂದಿದೆ. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.